ವೃಷಭ ರಾಶಿ ಮೇಲೆ ಹೇಗಿದೆ? ವೃಷಭ ರಾಶಿಯವರಿಗೆ ಈ ಗ್ರಹಣ ಒಂಥರ ಮಿಶ್ರ ಫಲದಾಯಕವಾಗಿರುತ್ತೆ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ನಿಧಾನವಾಗಿ ತಗೊಳ್ಳಿ, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಇದು ಬಹಳ ಮುಖ್ಯವಾದಂಥದ್ದು. ಇನ್ನು ಸಾಧಕ ಬಾಧಗಳನ್ನು ಅನಾಲಿಸಿಸ್ ಮಾಡಿ, ಸುಮ್ಮನೆ ಏನೋ ಮುಂದೆ ಹೋಗಿ ಮಾಡಿಬಿಡೋದಲ್ಲ, ಅದ್ರ ಬಗ್ಗೆ ಭಾಳ ಚಿಂತನೀಯವಾಗಿ ಯೋಚನೆ ಮಾಡಿ. ಗುರು ಕೂಡ ನಿಮಗೆ ಸ್ಟ್ರಾಂಗ್ ಆಗಿ ಇಲ್ಲದೇ ಇರೋದ್ರಿಂದ ಗ್ರಹಣದ ಪ್ರಭಾವ ಸ್ವಲ್ಪ ಹೆಚ್ಚು ಪ್ರಭಾವ ಬೀರ್ಬೋದು. ಕುಟುಂಬದ ಸದಸ್ಯರೊಂದಿಗೆ ಒಂದು ಸ್ವಲ್ಪ ಕೋಲ್ಡ್ ವಾರ್ ಅಂತಂದರೆ ಸ್ವಲ್ಪ ಒಳ ಜಗ್ಗಾಟ, ಹೊಡೆದಾಟ, ಗುದ್ದಾಟ ಆಗುವಂಥ ಸಾಧ್ಯವಾದಷ್ಟು ಸ್ವಲ್ಪ ಮಾತಲ್ಲಿ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಆತ್ಮೀಯರೇ ನಿಮಗೆ ದ್ರೋಹ ಅಥವಾ ಮೋಸ ಮಾಡುವಂಥ ಸಾಧ್ಯತೆ ಸ್ವಲ್ಪ ಎಚ್ಚೆತ್ತ ಇರಬೇಕಾಗತ್ತೆ. ಜೊತೆಗೆ ಆದಾಯದಲ್ಲಿ ಸ್ವಲ್ಪ ಸುಧಾರಣೆ ಕಡಿಮೆ ಆಗುತ್ತೆ. ಒಂದು ಸಂತೋಷದ ಸುದ್ದಿ ಏನಂತಂದರೆ ಗ್ರಹಣ ಎಲ್ಲರಿಗೂ ಕೆಟ್ಟದ್ದೇ ಅಲ್ಲ, ಒಳ್ಳೆಯದು ಆಗುತ್ತೆ. ಸಾಲಬಾಧೆ ಕಡಿಮೆ ಮಾಡೋದಕ್ಕೆ ವೃಷಭ ರಾಶಿಯವ್ರಿಗೆ ಈ ಗ್ರಹಣ ತುಂಬ ಸಪೋರ್ಟ್ ಮಾಡುತ್ತೆ. ಕೆಲವೊಂದು ಅವಕಾಶಗಳನ್ನು ನಿಮ್ಮನ್ನು ಉಪಯೋಗಿಸ್ಕೊಂಡು ಬರುತ್ತೆ. ಆಪ್ಷನ್ಸು ಆಪರ್ಚುನಿಟೀಸ್ ಎರಡೂ ನಿಮ್ಮನ್ನು ಹುಡುಕೊಂಡ್ಬರುತ್ತೆ. ಬಂದಂಥದ್ದನ್ನು ದೇವರು ಕೊಟ್ಟ ಪ್ರಸಾದ ಅಂತ ಎರಡು ಕೈಯಲ್ಲಿ ಸ್ವೀಕಾರ ಮಾಡಿ ಅಹಂಕಾರದಿಂದ ಅದನ್ನು ಕೆಳಗೆ ಬಿಸಾಡ್ಬಿಟ್ರೆ ಮತ್ತೆ ಭಗವಂತ ಕೊಡೋದಿಲ್ಲ. ಹಾಗಾಗಿ ಭಾಳ ಹುಷಾರಾಗಿ ವೃಷಭ ರಾಶಿಯವರು ಬಂದಂಥ ಆಪರ್ಚುನಿಟೀಸನ್ನ ನೀವು ಉಪಯೋಗಿಸ್ಕೊಂಡು ಅದನ್ನು ಅಭಿವೃದ್ಧಿ ಪಡಿಸ್ಕೊಳ್ಳಿ. ಖಂಡಿತ ನಿಮಗೆ ಗ್ರಹಣದ ಪ್ರಭಾವ ವೃಷಭ ರಾಶಿಯವರಿಗೆ ಸಕ್ಸಸ್ ಇರುತ್ತೆ. ಪರಿಹಾರ ಅಂತ ಬಂದಾಗ ಒಂದು ಗುರುವನ್ನು ಆರಾಧನೆ ಮಾಡಬೇಕು. ಯಾವುದಾದ್ರೂ ಗುರುಗಳ ಮೂಲ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ ಬರುವಂಥದ್ದು, ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಇನ್ನು ಮುಂದಿನ